ಇನ್ನು ಹಾಸನದಲ್ಲಿ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಲೀಕ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು. ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ಹಿಂದೆ ಕಾವಿಯ ಕೈವಾಡ ಇದೆಯಾ ಅಂತ ನ್ಯೂಸ್ ಏಟಿನ್ ಬಿಗ್ ಎಕ್ಸ್ಕ್ಲೂಸಿವ್. ಇದು ಪ್ರಶ್ನೆ ಪತ್ರಿಕೆ ಲೀಕ್ ಹಿಂದೆ ಇರುವಂತ ಶ್ರೀಗಳು ಯಾರು? ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಆದ್ರೆ ಇದರ ಹಿಂದೆ ಒಂದು ಕಾವಿಯ ಕೈವಾಡ ಇದೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಹಿಂದೆ ಇರುವಂತಹ ಆ ಸ್ವಾಮಿ ಯಾರು? ಒಮ್ಮೆ ಮಠದಲ್ಲೇ ರಾಸಲೀಲೆಯಿಂದ ಶ್ರೀಗಳ ಸುದ್ದಿಯಾಗಿತ್ತು. ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದಲ್ಲಿ ಕೂಡ ಈಗ ಮಸಿ ಅಂಟ್ಕೊಂಡಿದೆ. ಅಭ್ಯರ್ಥಿಗಳಿಗೆ ಉಳಿದುಕೊಳ್ಳೋಕೆ ಮಠದಲ್ಲೇ ವ್ಯವಸ್ಥೆ ಕೂಡ ಆಗಿತ್ತಂತೆ. ಆ ಮೂಲಕ ಈ ಶ್ರೀಗಳ ಬಗ್ಗೆ ಈಗ ಅನುಮಾನ ಶುರುವಾಗಿದೆ. ಆತ ಮತ್ಯಾರೂ ಅಲ್ಲ, ಕಲ್ಮಠದ ಸ್ವಾಮೀಜಿ. ಕಲ್ಮಠದ ಸ್ವಾಮೀಜಿಯ ಮೇಲೆ ಗಂಭೀರವಾದಂತಹ ಆರೋಪ ಬರ್ತಿರೋದು. ರಘುಮಹಾಂತ ಸ್ವಾಮೀಜಿಗೆ ಈಗ ಸಂಕಷ್ಟ ಎದುರಾಗಿದೆ. ಸ್ವಾಮೀಜಿಗೂ ಪ್ರಶ್ನೆ ಪತ್ರಿಕೆಯ ಈ ಒಂದು ಸೋರಿಕೆಗೂ ನಂಟಿದೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನ್ಯೂಸ್ ಏಟಿನ್ ನಿಮಗೆ ನೀಡ್ತಿರೋದು. ಪ್ರತಿ ಅಭ್ಯರ್ಥಿಯಿಂದ 7-8 ಲಕ್ಷ ವಸೂಲಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. 150 ಅಭ್ಯರ್ಥಿಗಳು ಒಟ್ಟು ಪರೀಕ್ಷೆಯನ್ನ ಅಲ್ಲಿ ಬರಲಿಕ್ಕೆ ಇದ್ದಿದ್ದು. ಅವ್ರ ಜೊತೆಗೆ 15 ಕೋಟಿ ವಸೂಲಿಗೆ ಇವರು ಮುಂದಾದ್ರ ಅನ್ನೋದು. ಓವರ್ ಆಲ್ ಟೋಟಲ್ ಮಾಡಿದ್ರೆ ಸುಮಾರು 15 ಕೋಟಿ ರೂಪಾಯಿನಷ್ಟು ಗೋಲ್ಮಾಲ್, ಒಂದು ದೊಡ್ಡ ಒಂದು ಸ್ಕ್ಯಾಮ್ ಈಗ ಗೊತ್ತಾಗ್ತಿದೆ. ಬಂಧಿತ ಶಿವಕುಮಾರ್ನಿಂದ 4 ಲಕ್ಷ ಸೀಸ್ ಆಗಿರೋದ್ರ ಜೊತೆಗೆ 15 ಕೋಟಿ ರೂಪಾಯಿ ಸೀಸ್ಗೆ ಈಗ ಸಿಸಿಬಿ ಸಾಹಸ ಮಾಡ್ತಾ ಇದೆ, ಹರಸಾಹಸ ಪಡ್ತಾ ಇದೆ. ಸ್ವಾಮೀಜಿಯ ಬಂಧನಕ್ಕೆ ಸಿಸಿಬಿ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ ಅಂತ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಆ ಮೂಲಕ ಬಂಧಿತ ಶಿವಕುಮಾರ್ನಿಂದ 4 ಲಕ್ಷ ಈಗಾಗಲೇ ಸೀಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಕಲ್ಮಠ ಸ್ವಾಮೀಜಿ 15 ಕೋಟಿ ರೂಪಾಯಿ ಡೀಲ್ ಅನ್ನ ಮಾಡಿರೋ ಬಗ್ಗೆ ಈಗ ಶಂಕೆ ವ್ಯಕ್ತವಾಗ್ತಿರೋದು. ವಿಚಾರಣೆ ನಂತರ, ತನಿಖೆಯ ನಂತರ ಸಂಪೂರ್ಣವಾದಂತಹ ಮಾಹಿತಿ ಸಿಗಬೇಕಾಗಿದೆ. ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಲೀಕ್ ಹಿಂದೆ ಕಾವಿ ಕೈವಾಡ ಈಗ ಕೇಳಿ ಬರ್ತಾ ಇದೆ. ಇದು ಹಾಸನದಲ್ಲಿ ಕಾನ್ಸ್ಟೇಬಲ್ ಪತ್ರಿಕೆ ಏನಿತ್ತು, ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ಇದೀಗ ಕಲ್ಮಠ ರಘುಮಹಾಂತ ಸ್ವಾಮೀಜಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರು ಕೂಡ ಇದರಲ್ಲಿ ಡೀಲ್ ನಲ್ಲಿ ಪಾಲ್ಗೊಂಡಿದ್ದಾರೆ, ಅವರನ್ನು ಕೈವಾಡ ಇದೆ ಕೂಡ ಅಂತ ಈಗ ಗೊತ್ತಾಗಬೇಕಾಗಿದೆ. ಸಿಸಿಬಿ ಅವರು ಈಗಾಗಲೇ ಅವರ ಬಂಧಿಸುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಇನ್ನು ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ನಡೆದಿದ್ದನ್ನ ಕಲ್ಮಠದ ರಘುಮಹಾಂತ ಸ್ವಾಮೀಜಿ ಏನ್ ಹೇಳಿದ್ರು ಬನ್ನಿ ನೋಡೋಣ. ಶ್ರೀಮಠದ ಶಾಲೆಯಲ್ಲಿ ನಡೆದಂತಹ ಘಟನೆಗೂ ನಮಗೂ ಯಾವುದೇ ಸಂಬಂಧ ಇರುವುದಿಲ್ಲ. 2-3 ದಿವಸದ ಹಿಂದೆ ಯಾರೋ ಒಬ್ಬರು ಫೋನ್ ಮಾಡಿ ದೂರವಾಣಿ ಮುಖಾಂತರ ಕೊಡಗಿನಲ್ಲಿ ಆಗಿರತಕ್ಕಂಥ ಅನಾಹುತ ಹಾಗೂ ಸಂತ್ರಸ್ತರ ಬಗ್ಗೆ ವೀಕ್ಷಿಸಲು ನಾವು ಅಲ್ಪ ಜನ ಬರ್ತಾ ಇದ್ದೇವೆ, ಅವರಿಗೆ ಊಟದ ವ್ಯವಸ್ಥೆ ಹಾಗೂ ವಸತಿಯನ್ನು ಕಲ್ಪಿಸಿಕೊಡಬೇಕಾಗಿ ಕೇಳಿಕೊಂಡಿದ್ದರು. ಆದ್ದರಿಂದ ನಾವು ಶಾಲೆಯ ಸಿಬ್ಬಂದಿಯವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳಿ ಅವರೇ ಎಲ್ಲ ಸಾಮಾನು ಸರಂಜಾಮು ಅಂದರೆ ತಂದು ಮಠದ ಸ್ಕೂಲ್ ಹತ್ರ ವ್ಯವಸ್ಥೆ ಮಾಡಿದೆವು. ಇದನ್ನು ನಾವು ಹೇಳಿ ನಿನ್ನೆ ದಿವಸ ನಾವು ಬೆಂಗಳೂರಿಗೆ ಎಲ್ಲ ಪೂಜೆಗೆ ಬಂದಿದ್ದೆವು, ಗ್ರಾಮಾಂತರ ಭಾಗಕ್ಕೆ. ಆದ್ದರಿಂದ ಬೆಳಗ್ಗೆ ಇಂದು ದೂರವಾಣಿ ಮುಖಾಂತರ ಇವರನ್ನು ಹಿಡಿದು ಈ ರೀತಿ ತಗೊಂಡು ಹೋಗ್ತಾ ಇರೋದು ನಮಗೆ ತುಂಬ ಖೇದವಾಗಿದೆ. ಮನಸ್ಸಿಗೆ ನೋವಾಯಿತು. ಇಂಥ ರೀತಿ ಆಯಿತು, ಈ ರೀತಿ ಮೊದಲೇ ಗೊತ್ತಾಗಿದ್ರೆ ಈ ರೀತಿ ಘಟನೆಗೆ ನಾವು ವ್ಯವಸ್ಥೆಯನ್ನು ಮಾಡಿರ್ತಿರಲಿಲ್ಲ. ಹಿಂದೆ ಸುಮಾರು ಜನರು ಕೂಡ ಕೊಡಗಿನ ವೀಕ್ಷಣೆಗೆ ಬಂದು ಹೋಗ್ತಾ ಇದ್ರು. ಅವರಿಗೆಲ್ಲ ಮಠ ಶಾಲೆಯಿಂದ ನಾವು ದಾಸೋಹ ವ್ಯವಸ್ಥೆ ಮತ್ತು ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ವು. ಈ ಘಟನೆಯಲ್ಲಿ ಯಾವುದೇ ತಪ್ಪಿಸಿದ್ರು ಕೂಡ ಸಿಕ್ಕಿದ್ರೆ ಅವರಿಗೆ ತಕ್ಕ ಶಿಕ್ಷೆ ಆಗಲಿ, ಇದಕ್ಕೂ ನಮಗೂ ಅದಕ್ಕೆ ಸಮ್ಮತಿ ಇದೆ. ನಮಗೆ ಈ ರೀತಿಯಾಗಿರ್ತಕ್ಕಂಥದ್ದು ಮನಸ್ಸಿಗೆ ತುಂಬ ನೋವಾಗಿದೆ. ಈ ರೀತಿಯಾಗಿ ಅವರು ಮೋಸದಿಂದ ನಾವು ಸಂತ್ರಸ್ತರನ್ನ ವೀಕ್ಷಿಸಲಿಕ್ಕೆ ಬರ್ತೀವಿ ಅಂತಂದಾಗ ಅವರು ಹೇಳಿದರು, ನಾವು ಬೆಂಗಳೂರು ನಾಗರಿಕರು ಈ ರೀತಿ ಬರ್ತಾ ಇದ್ದೇವೆ ಅಂತಂದಾಗ ನಾವು ಕೂಡ ಇರಬೇಕಾಗಿತ್ತು. ಆದರೆ ಪೂಜಾ ಕೈಂಕರ್ಯ ಇವೆಲ್ಲ ಹೊರಗಡೆ ಇರೋದ್ರಿಂದ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ಈಗ ಪಿಸಿ ಪರೀಕ್ಷೆಯ ಪೇಪರ್ ಲೀಕ್ ನಲ್ಲಿ ಕಲ್ಮಠದ ರಘುಮಹಾಂತ ಸ್ವಾಮೀಜಿ ಅವರ ಹೆಸರು ಕೇಳಿ ಬರ್ತಿರೋದು. ಯಾವ ರೀತಿ ತಳಕು ಹಾಕೊಂಡಿದೆ ಅವ್ರ ಹೆಸರು ಅಂತ ಇದ್ರಲ್ಲಿ?
ಖಂಡಿತ ಅವಿನಾಶ್, ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸಿಸಿಬಿ ಪೊಲೀಸ್ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಆರಂಭ ಮಾಡಿದ್ರೆ ಶಿವಕುಮಾರ್ ಸೇರಿದಂತೆ 6 ಜನ ಆರೋಪಿಗಳನ್ನ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದಿರುವಂತಹ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ಎನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡಿದ್ರೆ ಎನ್ಕ್ವೈರಿ ಕೆಲವೊಂದು ಸ್ಫೋಟಕ ವಿಚಾರಗಳು ಕೂಡ ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕಲ್ಮಠದ ಸ್ವಾಮೀಜಿ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಗೊತ್ತಾಗಿದೆ. ಯಾಕಂದ್ರೆ ಪತ್ರಿಕೆಯನ್ನ ಸೋರಿಕೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಬೆಂಗಳೂರು, ತುಮಕೂರು ಕಡೆಗಳಿಂದ ನಾನಾ ಭಾಗಗಳಿಂದ ಅವರು ಕಲ್ಮಠದ ಒಂದು ಸ್ವಾಮೀಜಿಯವರ ಸೇರಿರುವಂತಹ ಒಂದು ಖಾಸಗಿಯ ಶಾಲೆಯ ಬಳಿ ಕರ್ಕೊಂಡು ಹೋಗಿದ್ದು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದೆ. ಜೊತೆಗೆ ಕಲ್ಮಠ ಸ್ವಾಮೀಜಿಯವರಿಗೆ ಕರೆ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಜೊತೆಗೆ ಈ ಒಂದು ಇನ್ವಾಲ್ವ್ಮೆಂಟ್ ನಲ್ಲಿ ಕಲ್ಮಠ ಸ್ವಾಮೀಜಿಯು ಕೂಡ ಅಷ್ಟೇ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳು ಕೂಡ ಈಗಾಗಲೇ ಶಿವಕುಮಾರ್ ಸಿಸಿಬಿ ಪೊಲೀಸರ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಕಲ್ಮಠ ಸ್ವಾಮೀಜಿಗಾಗಿ ಕೂಡ ಅಷ್ಟೇ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಹುಡುಕಾಟನ ಮಾಡ್ತಾರೆ. ಮತ್ತೊಂದು ಕಡೆ ನೋಟಿಸ್ ಕೂಡ ಈಗಾಗಲೇ ಸಿದ್ಧ ಮಾಡಿ ಕಲ್ಮಠ ನೋಟಿಸ್ ಕೊಡುವ ಸಾಧ್ಯತೆಗಳಿದೆ. ಯಾಕಂದ್ರೆ ಸಿಸಿಬಿ ಪೊಲೀಸ್ ಅಧಿಕಾರಿಗಳು ರೈಡ್ ನಡೆಸಿದಂತಹ ಸಂದರ್ಭದಲ್ಲಿ ಕೇವಲ 4 ಲಕ್ಷ ಹಣ ಮಾತ್ರ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಸಿಕ್ಕಿದೆ. ಒಂದು ಕ್ಯಾಂಡಿಡೇಟ್ಗೆ 6 ಲಕ್ಷದಂತೆ ಡೀಲ್ ಕೂಡ ಕುದುರಿಸಿದ್ರು. ಜೊತೆಗೆ 116 ಕ್ಯಾಂಡಿಡೇಟ್ ಗಳ ಬಳಿ ಕೂಡ ಹಣವನ್ನ ಶಿವಕುಮಾರ್ ಎಂಬಂತ ಪಡೆದಿದ್ದ. ಒಟ್ಟಾರೆ ಹಣವನ್ನ ನೋಡೋದಾದ್ರೆ 15 ಕೋಟಿ ಹಣವನ್ನ ಈ ಒಂದು ಪ್ರಶ್ನೆ ಪತ್ರಿಕೆ ಡೀಲ್ ನ ಕೇಸ್ ನಲ್ಲಿ ಶಿವಕುಮಾರ್ ಪಡ್ಕೊಂಡಿದ್ದಾರೆ. ಆದ್ರೆ ಕೇವಲ 4 ಲಕ್ಷ ಹಣ ಮಾತ್ರ ಅಲ್ಲಿ ಸಿಕ್ಕಿರುವಂತಹ ಒಂದು ಕಾರಣಕ್ಕೆ ಸಿಸಿಬಿ ಪೊಲೀಸರು ಸಾಕಷ್ಟು ಅನುಮಾನಗಳನ್ನ ವ್ಯಕ್ತ ಮಾಡ್ತಿದ್ರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೂ ಕಲ್ಮಠ ಸ್ವಾಮೀಜಿಗೂ ಒಂದು ವೇಳೆ ಲಿಂಕ್ ಇದ್ದಂತಹ ಪಕ್ಷದಲ್ಲಿ ಆ ಹಣವನ್ನು ಕೂಡ ಅಷ್ಟೇ ಸ್ವಾಮೀಜಿ ಬಳಿ ಇದೆಯಾ? ಯಾಕಂದ್ರೆ ಡೀಲ್ ನಡೆದಂತಹ ಸ್ಥಳದಲ್ಲಿ ಕೂಡ ಅಷ್ಟೇ ಉಳಿದಂತಹ ಹಣವನ್ನು ಅಭ್ಯರ್ಥಿಗಳು ನಾವು ಅಲ್ಲಿಯೇ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಅಲ್ಲಿ ಪ್ರಶ್ನೆ ಪತ್ರಿಕೆ ಕೊಡ್ತಿದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡೆಡ್ ಇರಿದಂತಹ ಸಂದರ್ಭದಲ್ಲಿ ಹಣವನ್ನು ಕೊಟ್ಟಿರುವಂತಹ ಶಂಕೆ ಕೂಡ ಈಗಾಗಲೇ ಸಿಸಿಬಿಯ ಅಧಿಕಾರಿಗಳು ವ್ಯಕ್ತ ಮಾಡ್ತಿದ್ರೆ. ಒಂದು ವೇಳೆ ಹಣವನ್ನೇನಾದ್ರೂ ಆ ಒಂದು ಶಾಲೆಯ ಮೇಲ್ಭಾಗದಲ್ಲಿ ಅಂದ್ರೆ ಆ ಒಂದು ಟೆರಸ್ ನಲ್ಲಿ ಏನಾದ್ರೂ ಕೊಟ್ಟಿದ್ರೆ ಆ ಹಣ ಎಲ್ಲೋಯ್ತು? ಒಂದ್ ವೇಳೆ ಸ್ವಾಮೀಜಿ ಹಣವನ್ನೆಲ್ಲಾದ್ರೂ ಬಚ್ಚಿಟ್ಟಿದ್ದಾರೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಸಿಸಿಬಿ ಪೊಲೀಸರಿಗೂ ಕೂಡ ಉದ್ಭವ ಆಗಿದೆ. ಸದ್ಯಕ್ಕೆ ಆ ಒಂದು ಕಲ್ಮಠ ಸ್ವಾಮೀಜಿಗೋಸ್ಕರ ಕೂಡ ಅಷ್ಟು ಒಂದು ತಂಡ ಈಗಾಗಲೇ ಹುಡುಕಾಟವನ್ನ ಆರಂಭ ಮಾಡಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಈಗಾಗಲೇ ಸಿಸಿಬಿ ಮೂಲಗಳಿಂದ ಗೊತ್ತಾಗಿರುವಂತಹದ್ದು. ಸದ್ಯಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಸಾಕಷ್ಟು ಚೈನ್ ಲಿಂಕ್ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಅನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅವಿನಾಶ್, ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ.